ನೋಡಿ ಇವರೇ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗೆಲ್ಲ ಖರ್ಗೆ ಸಾಹೇಬರಿಗೆ ಪ್ರಧಾನಮಂತ್ರಿ ಮಾಡ್ತೀರಿ, ರಾಜ್ಯದಲ್ಲಿ ಏನಾದ್ರು ಆದ್ರೆ ಮುಖ್ಯಮಂತ್ರಿ ಮಾಡ್ತೀರಿ, ಅಂತದ್ ಯಾವ್ದು ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳಿದ್ಮೇಲೆ ಮುಗೀತಲ್ಲ. ಇನ್ನೇನ್ ಬೇಕಾದ್ರೆ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ರ? ಯಾರಿಗೆ ಎಲ್ಲಿ ಕೇಳಿ ಬರ್ತಾ ಇದಾರೆ? ಸಾಹೇಬ್ರು ಏನಾದ್ರು ಹೇಳಿದಾರ? ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಮೊನ್ನೆ ಹೇಳಿದ್ದಾರೆ. ನಾನು ಹೇಳ್ದಂಗೆ ಅವರ ಹಿಂದಿನ ಒಂದು ನಿಮಿಷ ಏನ್ ಹೇಳಿದ್ದಾರೆ, ಅದಾದ್ಮೇಲೆ ಒಂದ್ ನಿಮಿಷ ಏನ್ ಹೇಳಿದ್ದಾರೆ ಕೇಳಿ. ಬರೀ ಅದು ಒಂದೇ ವಾಟ್ಸ್ಆಪ್ ನಲ್ಲಿ ಬಂದಿರೋದು ಅಷ್ಟೇ ಕಟ್ ಮಾಡಿ ಪ್ರಸಾರ ಮಾಡಿದ್ರೆ ಇದೇ ಆಗೋದು. ಧರ್ಮಸ್ಥಳ ಈಗ SIT ಆಗ್ತಾ ಇದೆ ಸರ್, SIT ಸರ್ ಧರ್ಮಸ್ಥಳ ವಿಷಯದಲ್ಲಿ ಇನ್ನೂ ಹುಡುಕ್ತಾ ಇದ್ದಾರೆ. ಅನಾಮರಿಕ ಇದ್ರದ್ದು ಇಟ್ಕೊಂಡು ಕಾಡಲ್ಲಿ ಹುಡುಕ್ತಾ ಇದ್ದಾರೆ. 13 ಕಡೆ ಏನೋ ಗುರುತು ಪತ್ತೆ ನೋಡಿ. ನಿನ್ನೆ ಏನೋ 13 ಕಡೆ ವಿಶೇಷ ತಜ್ಞ ಅಧಿಕಾರಿಗಳು ಹೋದಾಗ ಪೌರ ಕಾರ್ಮಿಕ ಏನೋ ತೋರಿಸಿದಾರೆ. ಅದೇ ಮಾರ್ಕ್ ಇನ್ನ ಈಗ ಪ್ರಾರಂಭ ಆಗಿದೆ ಅಲ್ಲ. ಸರ್ಕಾರ ಬಹಳ ಸ್ಪಷ್ಟವಾಗಿದೆ. ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್, ಹೊಸ ಸಾಕ್ಷಿಗಳು ಏನಾದ್ರು ಬಂದ್ರೆ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಸರ್ಕಾರ ಏನಿದ್ರು ಕೂಡ ಲೀಗಲಿ ಮಾಡುತ್ತೆ. ಅಶೋಕ್ ಹೇಳ್ತಾರೆ ಸರ್, ಏನ್ ಕೇರಳ ನಿಂತ ಪ್ರಭಾವದಿಂದ ಇಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಯಾರು? ಆರ್ ಅಶೋಕ್ ಅವರು ಸರ್. ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರಲ್ರಿ, ಕಾನೂನು ಗೊತ್ತಿಲ್ವಾ ಅವರಿಗೆ? ಕಾನೂನು ಸಂವಿಧಾನ ಒಂದು FIR ರಿಜಿಸ್ಟರ್ ಆದ್ರೆ ಏನ್ ಮಾಡ್ಬೇಕು? ಕೇರಳದವ್ರು ಹೇಳ್ಬಿಟ್ಟು ಮಾಡ್ಬೇಕಂತ ಅಂದ್ರೆ ಇವರು ಕೇರಳದವ್ರು ಹೇಳಿಲ್ಲ ಅಂತ ಮಾಡಿದ್ರ? ಅವ್ರ ಲಾಜಿಕ್ ಪ್ರಕಾರನೇ ಅವ್ರಿಗೇನು ಒತ್ತಡ ಇತ್ತು ಇದು ತನಿಖೆ ಮಾಡಿಸ್ಲಾರ್ದಕ್ಕೆ? ಸುಮ್ಮನೆ ಏನೇನೋ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷ ನಾಯಕರಾಗಿ ಲಾಜಿಕಲ್ ಆಗಿ ಮಾತಾಡಿದ್ರೆ ಅವರಿಗೆ ಉತ್ತರ ಕೊಡ್ಬೋದಪ್ಪ. ಬಾಲಿಶ ಹೇಳಿಕೆಗಳು ಕೊಟ್ಕೊಂಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಪಾಪ ವಿಜೇಂದ್ರ ಅವರು ಅವ್ರ ಪೂಜಿ ಅಪ್ಪಾಜಿ ಅವರು ಯಾಕೆ ಕಣ್ಣೀರ್ ಹಾಕಿ ಸ್ಟೇಜ್ ಇಂದ ಇಳಿದ್ರು ಅಂತ ಫಸ್ಟ್ ಹೇಳಿ. ಖರ್ಗೆ ಸಾಹೇಬ್ರಿಗೆ ಯಾವತ್ತು ರಾಜಕೀಯ ಹುದ್ದೆಗಳಿಗೆ ಕಣ್ಣೀರ್ ಹಾಕ್ದವರಲ್ಲ, ಹಾಕೋರು ಅಲ್ಲ. ಯಾಕೆ ಅಸಹಾಯಕರಾಗೆ ಕಣ್ಣೀರ್ ಹಾಕಿ ಸ್ಟೇಜ್ ಬಿಟ್ಟು ಹೋದ್ರು ಅದು ಹೇಳಿ ಫಸ್ಟ್. ಇವೆಲ್ಲಾನು ಕೂಡ ವಿಜೇಂದ್ರ ಅವರು ಫಸ್ಟ್ ಇತಿಹಾಸ ನೋಡಿ. ನೀವು ಪೂಜಿ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ಕಣ್ಣೀರೇ ಹಾಕಿದ್ದು. ಕುಮಾರಸ್ವಾಮಿ ಅವರು ಅನ್ಯಾಯ ಮಾಡಿದ್ರು ಅಂತ ಕಣ್ಣೀರ್ ಹಾಕೊಂಡು ಎಲ್ಲಾ ಕಡೆ ಓಡಾದ್ರು, ಮುಖ್ಯಮಂತ್ರಿ ಆದ್ರು. ಅದಾದ್ಮೇಲೆ ಮತ್ತೊಮ್ಮೆ ಶೆಟ್ಟರ್ ಯಾರು ನಿಮ್ ಸದಾನಂದ ಗೌಡರಾದ್ರು, ಶೆಟ್ಟರ್ ಅವರಾದ್ರು, ಮತ್ತೆ ಹತ್ಕೋತಾ ಹೋದ್ರಿ ಡೆಲ್ಲಿಗೆ, ಮತ್ತೆ ಮಾಡಿದ್ರು, ಮತ್ತೆ ಹೇಳಿದ್ರು. ಈ ಸರಿನೂ ಆದಾಗ ಏನಾಯ್ತು? ಬೊಮ್ಮಾಯಿರಿಗೆ ಮಾಡ್ಬೇಕಾದ್ರೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನೀವು ಕಣ್ಣೀರಿಟ್ಟು ಇಳಿಸ್ತಾರಲ್ಲಪ್ಪ ಪೂಜೆ ಅಪ್ಪಾಜಿ ಅವರಿಗೆ. ಅದ್ರ ಬಗ್ಗೆ ಮಾತಾಡಿ ಫಸ್ಟ್.